फातिमा इंटरनेशनल स्कूल, जहां आपके बच्चों के ख्वाबों की उड़ान को पंख मिलेंगे। यहां ट्रेडिशनल बेस्ड एजुकेशन के साथ साथ न्यू एजुकेशन पॉलिसी अडॉप्ट करके बच्चों को सक्सेस और विजनरी एम्स के जरिए फ्यूचर के लिए तैयार किया जाएगा। तो देर किस बात की, एडमिशंस आर ओपन। प्लीज कॉन्टैक्ट फातिमा इंटरनेशनल स्कूल, आसार गली, रोशन दरवाजा रोड, विजयपुर, या कॉन्टैक्ट करें 9148904786। 17 ಮೇರಂದು ಒಂದು ಕೋಲಾರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಉಪ್ಪಲ್ದಿನಿ ಕ್ರಾಸ್ ಹತ್ತಿರ ಒಂದು ಹೈವೇ ರಾಬರಿ ಪ್ರಕರಣ ವರದಿಯಾಗಿರುತ್ತದೆ। ಈ ರಾತ್ರಿ ಸಮಯದಲ್ಲಿ ರಸ್ತೆಯಲ್ಲಿ ಹೋಗ್ತಿರುವಂತಹ ಒಂದು ಕ್ಯಾಂಟರ್ ಅನ್ನು ನಿಲ್ಲಿಸಿ, ಒಂದು ಬೋಲೆರೋ ಗಾಡಿಯಲ್ಲಿ ಬಂದಂತ ಕೆಲವು ದುಷ್ಕರ್ಮಿಗಳು ಆ ಕ್ಯಾಂಟರ್ ಅನ್ನು ನಿಲ್ಲಿಸಿ, ಕ್ಯಾಂಟರ್ ಒಳಗಡೆ ಇರುವಂತಹ ಚಾಲಕರು ಮತ್ತೆ ಅವ್ರ ಜೊತೆ ಇರುವ ಇನ್ನೊಬ್ಬ ವ್ಯಕ್ತಿ ಅವ್ರ ಮೇಲೆ ಹಲ್ಲೆ ನಡೆಸಿ ಅವರ ಕಡೆಯಿಂದ ಇರುವಂತ ಆಲ್ಮೋಸ್ಟ್ ಸುಮಾರು 32 ಲಕ್ಷ ಹಣವನ್ನು ದೋಚ್ಕೊಂಡು ಹೋಗಿರ್ತಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ। ಈ ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವು ಕೋಲಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ರಾಬರಿ ಕೇಸ್ ಸಹ ದಾಖಲು ಮಾಡಿದ್ದೀವಿ। ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಅದನ್ನು ಪತ್ತೆ ಹಚ್ಚಲಿಕ್ಕೆ ಕೆಲವು ತಂಡಗಳನ್ನು ರಚಿಸಲಾಗಿದೆ। ಅದರಲ್ಲಿ ಬಹಳ ಬೇರೆ ಬೇರೆ ಆಯಾಮಗಳಿಂದ ಇದರಲ್ಲಿ ತನಿಖೆ ನಡೆಸಲಾಗಿದೆ। ತನಿಖೆ ಮಾಡಿದ ನಂತರ ಇದರಲ್ಲಿ ಡ್ರೈವರ್ ಮಹಾಂತೇಶ್ ತಳವಾರ್ ಈ ಒಂದೇ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರುವುದು ಕಂಡು ಬಂದಿದೆ। ಮತ್ತೆ ಯಾವ ರೀತಿ ಘಟನೆ ನಡೆದಿದೆ ಅಂದ್ರೆ, ಇವರು ಚಂದ್ರಕಾಂತ್ ಕುಂಬಾರ್ ಜೇವರ್ಗಿ ಅವರು, ಇವರು ಹತ್ತಿ ಒಂದು ಮಾರಾಟ ಮಾಡುವಂತ ಒಂದು ಬಿಸ್ನೆಸ್, ಅದು ಜಿನಿಂಗ್ ಮಿಲ್ಗೆ ಹತ್ತಿ ಮಾರಾಟ ಮಾಡ್ತಾರೆ। ಸೊ ಧಾರವಾಡದಲ್ಲಿ ಅಮೀನ್ ಬಾವಿಯಲ್ಲಿ ಇರುವಂತ ಒಂದು ಅನಿಲ್ ಕುಮಾರ್ ಮತ್ತು ಕಂಪನಿ ಅಂತ ಒಂದು ಜಿನಿಂಗ್ ಫ್ಯಾಕ್ಟ್ರಿಗೆ ಇವರು ಹತ್ತಿಯನ್ನು ಮಾರ್ತಾರೆ। ಮತ್ತೆ ಆ ಡ್ರೈವರ್ ಕೆಲವು ಸಲ ಈ ಹತ್ತಿಯನ್ನು ಮಾರಿದ ನಂತರ ಹಣವನ್ನು ಸಹ ವಾಪಸ್ ತಂದಿದ್ದಾನೆ। ಡ್ರೈವರ್ ಜೊತೆ ಇರುವಂತ ಮುನೀಮ್ ಆಗಿ ಕೆಲಸ ಮಾಡುವಂತ ಮಲ್ಲಪ್ಪ ಕೊಡ್ಚಿ ಇವರು ಸಹ ಜೊತೆಲಿದ್ದಾರೆ। ಸೊ ಆ ದಿವಸ ಸಹ ಸುಮಾರು 4 ಲೋಡ್ ಹತ್ತಿಯನ್ನು ಮಾಡಿದ ನಂತರ ಬಂದಂತ ಹಣ ಇದು 32 ಲಕ್ಷ, ಅದನ್ನು ತಗೊಂಡು ವಾಪಸ್ ಬರ್ತಿರುವಾಗ ಈ ಡ್ರೈವರ್ನು ಈ ಪ್ಲಾನ್ ಮಾಡಿಬಿಟ್ಟು ಅವರ ಸಂಗಡಿಗರನ್ನು ಸಹಚರನ್ನು ಇನ್ನು 4 ಜನ, ಧರೇಶ್ ದಳವಾಯಿ, ಶಿವಪ್ಪ ಮಾಷಾಳ್, ಸುನೀಲ್ ವಡ್ಡರ್, ಶಿವಾನಂದ್ ದಳವಾಯಿ, ಈ 4 ಜನರಿಗೆ ಕರೆಸಿರ್ತಾನೆ। ಮತ್ತೆ ಆ 4 ಜನ ಅಲ್ಲಿ ಬಂದು ಒಂದು ಜಾಗದಲ್ಲಿ ಊಟಕ್ಕೆ ಇವರು 11 ಗಂಟೆ ಸುಮಾರಿಗೆ ನಿಂತಿರ್ತಾರೆ। ಅದಾದ ನಂತರ ಊಟಕ್ಕೆ ನಿಂತಿರ್ತಾರೆ, ಅದು ಮುಂದೆ ಹೋದ ನಂತರ ಅಲ್ಲಿಂದ ಹಿಂಬಾಲಿಸ್ಕೊಂಡು ಬಂದು ಒಂದು ಜಾಗದಲ್ಲಿ ಕೋಲಾರ ಹತ್ತಿರ ಅಡ್ಡಗಟ್ಟಿ ಈ ಅಪರಾಧವನ್ನು ಮಾಡಿರುವುದು ನಮ್ಮ ತನಿಖೆಯಿಂದ ತಿಳಿದು ಬಂದಿದೆ। ಇದರಲ್ಲಿ ಈಗಾಗಲೇ 4 ಜನರಿಗೆ ಎಲ್ಲರೂ ನಾವು ಇನ್ವಾಲ್ವ್ ಆದವರಿಗೆ ಎಲ್ಲರೂ ದಸ್ತಗಿರಿ ಮಾಡಿದ್ದೀವಿ। ಮತ್ತೆ 32 ಲಕ್ಷ ಏನು ಹೋಗಿತ್ತು ಅದರಲ್ಲಿ ಸುಮಾರು 31 ಲಕ್ಷ ಅಷ್ಟು ಹಣವನ್ನು ನಾವು ರಿಕವರ್ ಮಾಡಿದ್ರಲ್ಲಿ ಯಶಸ್ವಿಯಾಗಿರ್ತೀವಿ। इकरा पीयू साइंस कॉलेज में बॉयज एंड गर्ल्स के लिए एडमिशन की हुई शुरुआत। बीजापुर शहर के एक बेहतरीन एजुकेशनल इंस्टीट्यूशंस में से एक इकरा पीयू साइंस कॉलेज में आपके बच्चों के उज्जवल भविष्य को संवारने के लिए क्वालिफाइड और एक्सपीरियंस टीचर्स की बेहतरीन टीम के साथ वेल इक्विप्ड लैबोरेटरीज, स्टैम्प लैब, प्लेग्राउंड के साथ साथ PCMB और नीट एग्जाम्स के लिए बेहतरीन ऑफर भी मौजूद है। तो देर किस बात की, इकरा पीयू साइंस कॉलेज में एडमिशन के लिए नीचे दिए गए पते पर कांटेक्ट करें। फातिमा कैंपस, BSNL क्वार्टर्स रोड, नियर मंगोली बेस, बीजापुर। नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं। जुड़े रहिएगा आपके अपने चैनल बीजापुर समय के साथ।